ಅರ್ಧ ಸೇತುವೆ ಕುಸಿದಿರೋದ್ರಿಂದ ಬಿದ್ದಿರೋದ್ರಿಂದ ಈ ಒಂದು ಸೈಡ್ ವಾಹನಗಳು ಓಡಾಡ್ತವೆ. ಈ ಒಂದು ಮಧ್ಯೆ ಕೂಡ ಇದು ಕುಸಿಯುವ ಹಂತಕ್ಕೆ ಬಂದಿದೆ. ವಾಹನಗಳು ಓಡಾಡೋ ಹೊತ್ತಿನಾಗ ಕುಸಿತು ಅಂದ್ರೆ ನಿಜವಾಗ್ಲೂ ಮತ್ತಷ್ಟು ದೊಡ್ಡ ಅನಾಹುತ. ಕೂಡಲೇ ಲೋಕೋಪಯೋಗಿ ಇಲಾಖೆಯವರು ಆದಷ್ಟು ಬೇಗನೆ ಧಾವಿಸಿ ಇದರ ಬಗ್ಗೆ ತುರ್ತು ಕ್ರಮ ಜರುಗಿಸಬೇಕು. ಇಲ್ಲ ಪೂರ್ತಿ ಬಂದೋಬಸ್ತ್ ತಗೊಂಮಟ್ಟನ ಈ ರೋಡನ್ನು ಬಂದ್ ಮಾಡಬೇಕು. ಯಾಕಂದ್ರೆ ಅನಾಹುತ ಆಗಬಾರ್ದು. ಏನಾದರೂ ತೊಂದರೆ ಆದರೆ ಲೋಕೋಪಯೋಗಿ ಇಲಾಖೆ ಮೇಲೆ FIR ಹಾಕ್ಸ್ಬೇಕತ್ತೆ. ಅವರ ಸಮಯ ಪ್ರಜ್ಞೆ, ಅಲಿಗೇರಿ ಪೊಲೀಸ್ ಇಲಾಖೆ ಅವ್ರ ಸಮಯ ಪ್ರಜ್ಞೆ ಅಂದ್ರೆ ರಾತ್ರಿ ಆಗಂತ ಅನಾಹುತಗಳು ತಪ್ಪವು. ದಯವಿಟ್ಟು ಇದು ಸೀರಿಯಸ್ ಆಗಿ ತಗೋಬೇಕು. ಈ ಅರ್ಧ ಸೇತುವೆ ಕುಸಿದಿರೋದ್ರಿಂದ ಬಿದ್ದಿರೋದ್ರಿಂದ ಈ ಒಂದು ಸೈಡ್ ವಾಹನಗಳು ಓಡಾಡ್ತವೆ. ಈ ಒಂದು ಮಧ್ಯೆ ಕೂಡ ಇದು ಕುಸಿಯುವ ಹಂತಕ್ಕೆ ಬಂದಿದೆ. ವಾಹನಗಳು ಓಡಾಡೋ ಹೊತ್ತಿನಾಗ ಕುಸಿತು ಅಂದ್ರೆ ನಿಜವಾಗ್ಲೂ ಮತ್ತಷ್ಟು ದೊಡ್ಡ ಅನಾಹುತ. ಕೂಡಲೇ ಲೋಕೋಪಯೋಗಿ ಇಲಾಖೆಯವರು ಆದಷ್ಟು ಬೇಗನೆ ಧಾವಿಸಿ ಇದರ ಬಗ್ಗೆ ತುರ್ತು ಕ್ರಮ ಜರುಗಿಸಬೇಕು. ಇಲ್ಲ ಪೂರ್ತಿ ಬಂದೋಬಸ್ತ್ ತಗೊಂಮಟ್ಟನ ಈ ರೋಡನ್ನು ಬಂದ್ ಮಾಡಬೇಕು. ಯಾಕಂದ್ರೆ ಅನಾಹುತ ಆಗಬಾರ್ದು. ಏನಾದರೂ ತೊಂದರೆ ಆದರೆ ಲೋಕೋಪಯೋಗಿ ಇಲಾಖೆ ಮೇಲೆ FIR ಹಾಕ್ಸ್ಬೇಕತ್ತೆ. ಅವರ ಸಮಯ ಪ್ರಜ್ಞೆ, ಅಲಿಗೇರಿ ಪೊಲೀಸ್ ಇಲಾಖೆ ಅವ್ರ ಸಮಯ ಪ್ರಜ್ಞೆ ಅಂದ್ರೆ ರಾತ್ರಿ ಆಗಂತ ಅನಾಹುತಗಳು ತಪ್ಪವು. ದಯವಿಟ್ಟು ಇದು ಸೀರಿಯಸ್ ಆಗಿ ತಗೋಬೇಕು.